ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಲೆಟಿನ್ ಎಕ್ಸ್ಪ್ರೆಸ್. ನಾನು ಧನುಕುಮಾರ್. ರಕ್ಷಕ್ ಬುಲೆಟ್ ಅವರು ಈಗ ತಮ್ಮೆಲ್ರಿಗೂ ಈಗಾಗಲೇ ಗೊತ್ತೇ ಇರುತ್ತೆ. ಬುಲೆಟ್ ಪ್ರಕಾಶ್ ಅವರ ಪುತ್ರ ಗುರು ಶಿಷ್ಯರು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅದಾದ ನಂತರ ಸಿಕ್ಕಾಪಟ್ಟೆ ಟ್ರೋಲ್ಗಳು ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಾಗ್ತಾರೆ. ಆದರೂ ಕೂಡ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ರಕ್ಷಕ್ ಬುಲೆಟ್ ಅವರು ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಬರ್ತಾರೆ. ಅದಾದ ನಂತರ ಬಿಗ್ ಬಾಸ್ ಸೀಸನ್ 10ರಲ್ಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಸಾಕಷ್ಟು ಖ್ಯಾತಿ ಪಡ್ಕೊಳ್ತಾರೆ, ಇನ್ನಷ್ಟು ಜನರಿಗೆ ಪರಿಚಯ ಆಗ್ತಾರೆ. ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ತುಂಬ ಕಡಿಮೆ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ಳೋದು. ಯಾವುದೇ ಸಿನಿಮಾಗಳಲ್ಲೂ ಕೂಡ ಇವರು ಕಾಣಿಸ್ಕೊಳ್ಳಲ್ಲ. ಅದಾದ ನಂತರ ಅಂದರೆ ಏಪ್ರಿಲ್ 2ಕ್ಕೆ ಬುಲೆಟ್ ಪ್ರಕಾಶ್ ಅವರ 47ನೇ ಹುಟ್ಟುಹಬ್ಬದ ದಿನ ಇವರ ಮಾಸ್ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗುತ್ತೆ. ಹೌದು, ಇವರೇ ನಾಯಕ ನಟರಾಗಿ ನಟಿಸ್ತಿದ್ದಾರೆ ರಕ್ಷಕ್ ಬುಲೆಟ್ ಅವರು ಹೊಸ ಸಿನಿಮಾ ಒಂದರಲ್ಲಿ. ಈ ಸಿನಿಮಾಗೆ ಶ್ರೀಹರಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಶ್ರೀಹರಿ ಡೈರೆಕ್ಷನಲ್ಲಿ ಬುಲೆಟ್ ಪ್ರಕಾಶ್ ಅವರು ನಾಯಕ ನಟರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಾಸ್ ಸಿನಿಮಾ ಅಂತಲೇ ಹೇಳಲಾಗ್ತಿದೆ ಇದು. ಬುಲೆಟ್ ಪ್ರಕಾಶ್ ಅವರು ಅಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಮಾಡಿದರು, ಹಾಸ್ಯ ನಟರಾಗಿದ್ದರು, ತುಂಬಾ ಆತ್ಮೀಯರಾಗಿದ್ದರು ಎಲ್ಲ ನಟರಿಗೂ ಕೂಡ. ಎಲ್ಲರ ಜೊತೆ ಆತ್ಮೀಯರಾಗಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದರು ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗ ಅವರ ಪುತ್ರ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಸಿನಿಮಾದ ಮುಖಾಂತರ ಕಾಣಿಸ್ಕೊಳ್ಳೋದು ಕೊಟ್ಟಿದ್ದಾರೆ. ಅದು ಮಾಸ್ ಸಿನಿಮಾ ಅಂತ ಹೇಳಲಾಗ್ತಿದೆ. ಈ ರಿಲೀಸ್ ಆದ ಪೋಸ್ಟ್ರ್ ಒಂದರಲ್ಲಿ ಒಂದು ಡೈಲಾಗ್ ತುಂಬ ಫೇಮಸ್ ಆಗಿದೆ. ಮಚ್ಚ ಏರಿಯಾದಲ್ಲಿ ಗಾಡಿಗಳು ಬೇಜಾನ್ ಸೌಂಡ್ ಮಾಡ್ತಿವೆ, ಆದರೆ ಸೌಂಡ್ ಕೇಳಿದ ತಕ್ಷಣ ಇದೇ ಗಾಡಿ ಅಂತ ಹೇಳೋದು ಒಂದನ್ನೇ, ಅದೇ ಬುಲೆಟ್. ಇನ್ನು ಮುಂದೆ ನಂದೇ ರೌಂಡು ನಂದೇ ಸೌಂಡು ಅನ್ನೋ ಡೈಲಾಗ್ ತುಂಬಾ ವೈರಲ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಡೈಲಾಗ್ ಕೇಳಿದ್ರೇ ಗೊತ್ತಾಗ್ಬಿಡುತ್ತೆ ರಕ್ಷಕ್ ಬುಲೆಟ್ ಅವರ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಮಾಸ್ ಸಿನಿಮಾನೇ ಅಂತ ಹೇಳ್ಬೋದು. ಇವರು ಒಂದಷ್ಟು ಡೈಲಾಗ್ಗಳು ಕೂಡ ಹೇಳ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಮಾಸ್ ಡೈಲಾಗ್ಗಳು ಕೂಡ. ಇವರಿಗೆ ತಕ್ಕನಾಗಿ ಕತೆ ಮಾಡಿರ್ತಾರೆ ಶ್ರೀಹರಿ ಅವರು ಅಂತ ಅನಿಸುತ್ತೆ. ಇನ್ನು ಇವರ ಅಭಿಮಾನಿಗಳು ಕೂಡ ಇದ್ದಾರೆ, ಏನು ಯಂಗ್ ಏಜಿನ ವರ್ಗದವರು, ಇವರ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ ಸಿಕ್ಕಾಪಟ್ಟೆ. ಅವರು ಕೂಡ ಇವರಿಗೆ ವಿಶ್ ಮಾಡ್ತಾ ಇದ್ದಾರೆ, ಇವರನ್ನು ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ರಕ್ಷಕ್ ಬುಲೆಟ್ ಅವರು. ಹಾಗೆ ಇವರ ಅಭಿಮಾನಿಗಳಿಗೆ ಖುಷಿ ವಿಚಾರವನ್ನು ಕೊಟ್ಟಿದ್ದಾರೆ. ತಮ್ಮ ತಂದೆಯ 47ನೇ ಹುಟ್ಟುಹಬ್ಬದ ದಿನ ಪೋಸ್ಟರನ್ನು ರಿಲೀಸ್ ಮಾಡಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಅವರು. ಇನ್ನು ಕಾದು ನೋಡಬೇಕು ಸಿನಿಮಾ ಯಾವ ಥರ ಇರುತ್ತೆ, ಇವರ ನಟನೆ ಯಾವ ಥರ ಇರುತ್ತೆ ಅನ್ನೋದು. ಓಕೆ, ಎನಿವೇಸ್ ರಕ್ಷಕ್ ಬುಲೆಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಶುಭವಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.